ಕಾರಿನ ಪಕ್ಕದ ಪುಟ್ಟ ನಗರದಲ್ಲಿ ಒಂದು ಸರ್ಕಸ್ ಕಂಪನಿ ಇತ್ತು. ಇವನು ಸೂರ್ಯ ಒಬ್ಬ ಅನಾಥ ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಇವನು ಸೂರ್ಯನ ಆತ್ಮೀಯ ಗೆಳೆಯ ಡಿಂಕು. ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು. ಸರ್ಕಸ್ ಶುರುವಾಗುತ್ತದೆ. ಡಿಂಕು ಬಾಲುಗಳನ್ನು ಬ್ಯಾಲೆನ್ಸ್ ಮಾಡುತ್ತಾ ತನ್ನ ಪ್ರತಿಭೆಯನ್ನು ತೋರಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾನೆ. ನಾಯಿ ಬಾಲ್ ಮೇಲೆ ಡ್ಯಾನ್ಸ್ ಮಾಡುತ್ತಾ ಪ್ರೇಕ್ಷಕರ ಗಮನ ಸೆಳೆಯುತ್ತದೆ. ಸೂರ್ಯ ಆನೆಯೊಂದಿಗೆ ಆಟವಾಡಿ ಎಲ್ಲರ ಚಪ್ಪಾಳೆ ಗಿಟ್ಟಿಸುತ್ತಾನೆ. ಸರ್ಕಸ್ನ ಮಾಲೀಕ ಒಬ್ಬ ಕ್ರೂರಿಯಾಗಿದ್ದ. ಅವನು ಹಣಕ್ಕಾಗಿ ಮೂಕ ಪ್ರಾಣಿಗಳನ್ನು ತಂದು ಹಿಂಸಿಸಿ ಹಣ ಮಾಡುತ್ತಿದ್ದ. ಒಂದು ದಿನ ಗಾರ್ಡ್ಗಳು ಕಾಡಿನಲ್ಲಿ ಕರಡಿ ಮರಿಯನ್ನು ಸೆರೆ ಹಿಡಿದು ಸರ್ಕಸ್ನಲ್ಲಿ ದುಡಿಸಿಕೊಳ್ಳಲು ಎಳೆದುಕೊಂಡು ಬರುತ್ತಾರೆ. ಕರಡಿ ಮರಿ ನೋವಿನಿಂದ ಅಳುತ್ತದೆ. ಇನ್ಮುಂದೆ ನೀನು ಇಲ್ಲೇ ಕೆಲಸ ಮಾಡಬೇಕು. ನಿನ್ನ ಅಪ್ಪ ಅಮ್ಮ ಕಾಡನ್ನು ಮರೆತು ಇಲ್ಲಿನ ನಿಯಮಗಳನ್ನು ಪಾಲಿಸಿ ಎಲ್ಲವನ್ನೂ ಕಲಿತು ಬಂದ ಪ್ರೇಕ್ಷಕರನ್ನು ರಂಜಿಸಬೇಕು. ಇಲ್ಲವೆಂದರೆ ನಿನ್ನನ್ನು ಕೊಂದು ಬಿಡುತ್ತೇನೆ. ಎಚ್ಚರಿಕೆ. ಹೇ, ನೀನು ಬಂದಿರುವ ಹೊಸ ಕರಡಿ ಮರಿಯನ್ನು ಪಳಗಿಸಿ ಎಲ್ಲವನ್ನೂ ಹೇಳಿಕೊಟ್ಟು ಸರ್ಕಸ್ಗೆ ತಯಾರಿ ನಡೆಸಬೇಕು. ಇಲ್ಲವೆಂದರೆ ನಿನಗೆ ಅನ್ನ ನೀರು ಏನೂ ಕೊಡುವುದಿಲ್ಲ. ನೀನು ಹಾಗೆ ಸಾಯಬೇಕಾಗುತ್ತದೆ. ಎಚ್ಚರಿಕೆ. ಹೋಗು, ಆ ಕರಡಿಯನ್ನು ಪಳಗಿಸು. ಗೆಳೆಯ, ಅಳ್ಬೇಡ, ಸಾಕು, ನಿಲ್ಲಿಸು. ನಿನ್ನ ಸಹಾಯಕ್ಕೆ ನಾವೆಲ್ಲರೂ ಇಲ್ಲಿದ್ದೇವೆ. ನಿನಗೆ ಯಾವ ತೊಂದರೆಯೂ ಆಗದಂತೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಪ್ಲೀಸ್ ಅಳು ನಿಲ್ಲಿಸಿ ಊಟ ಮಾಡು. ನನಗೆ ಊಟ ಬೇಡ, ಏನು ಬೇಡ. ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಬಿಡಿ. ಅಮ್ಮ ಬೇಕು. ಸಾಕು, ಅಳಬೇಡ, ಅಳಬೇಡ, ಸಮಾಧಾನ ಮಾಡಿಕೋ. ಈ ಕರಡಿ ನರಳಾಟ ನನ್ನಿಂದ ನೋಡಕ್ಕಾಗ್ತಿಲ್ಲ. ನಾನು ಹೋಗ್ತೀನಿ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ನಿಧಾನವಾಗಿ ಸೂರ್ಯ ಕರಡಿ ಮರಿಗೆ ಡ್ಯಾನ್ಸ್ ಮಾಡುವ ತರಬೇತಿ ನೀಡಿ ಬಾಲ್ ಬ್ಯಾಲೆನ್ಸಿಂಗ್ ತರಬೇತಿಯನ್ನು ನೀಡುತ್ತಾನೆ. ಗೆಳೆಯ, ನಾನು ಹೇಳಿಕೊಟ್ಟ ಹಾಗೆ ಮಾಡು. ಸರಿ, ಮಾಡ್ತೇನೆ. ಸ್ವಲ್ಪ ದಿನಗಳ ನಂತರ ಎಲ್ಲವನ್ನೂ ಕಲಿತ ಕರಡಿ ಮರಿ ಸರ್ಕಸ್ನಲ್ಲಿ ಶೋ ಕೊಡಲು ಸಿದ್ಧವಾಗುತ್ತದೆ. ಸರ್ಕಸ್ ಪ್ರಾರಂಭವಾಗುತ್ತದೆ. ಕರಡಿ ಮರಿ ಡ್ಯಾನ್ಸ್ ಮಾಡುತ್ತಾ ಬೆಂಕಿಯ ಚಕ್ರದೊಳಗೆ ಜಂಪ್ ಮಾಡಿ ಪ್ರೇಕ್ಷಕರನ್ನು ರಂಜಿಸುತ್ತದೆ. ಸೂರ್ಯ ಆನೆಯ ಮೇಲೆ ಕುಳಿತು ಎಲ್ಲರನ್ನು ರಂಜಿಸುತ್ತಾನೆ. ಸರ್ಕಸ್ ನೋಡಲು ಬಂದಿದ್ದ ತಾಯಿಯೊಬ್ಬರು ತನ್ನ ಮಗುವನ್ನು ಅಪ್ಪಿ ಮುದ್ದಾಡುವುದನ್ನು ಕಂಡ ಕರಡಿ ಮರಿ ತನ್ನ ಕುಟುಂಬವನ್ನು ನೆನೆದು ಕಣ್ಣೀರು ಹಾಕುತ್ತದೆ. ಆ ಕರಡಿ ಮರಿ ಮತ್ತೆ ಅಳುತ್ತಿದೆ. ವಿಷಯ ಏನೆಂದು ನೀನು ವಿಚಾರಿಸು ಬಾ. ಗೆಳೆಯ, ಮತ್ತೆ ಏನಾಯ್ತು ನಿನಗೆ? ಹೀಗ್ಯಾಕೆ ಅಳುತ್ತಿದ್ದೀಯಾ? ನಾನೇನ್ ಮಾಡ್ಲಿ? ನಾನು ಎಷ್ಟೇ ಪ್ರಯತ್ನಿಸಿದ್ರೂ ನನ್ನ ಅಪ್ಪ ಅಮ್ಮನನ್ನು ಮರೆಯಲು ಸಾಧ್ಯವಾಗ್ತಿಲ್ಲ. ಅವರನ್ನು ನೆನೀತಾ ನಾನು ಇಲ್ಲಿಯೇ ಸಾಯ್ತೇನೆ. ಅಮ್ಮ ಬೇಕು. ನೀನೇನು ಚಿಂತಿಸಬೇಡ. ನಾನು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ. ನಿನಗೆ ಪ್ರಾಮಿಸ್ ಮಾಡ್ತಿದ್ದೀನಿ. ನಿನ್ನನ್ನು ಖಂಡಿತ ಇಲ್ಲಿಂದ ಕರೆದುಕೊಂಡು ಹೋಗ್ತೀನಿ. ಈಗ ಅಳಬೇಡ, ಕಣ್ಣೊರೆಸಿಕೋ. ನೀನು ಹೇಳಿದ್ದು ನಿಜಾನಾ?
ನಾವಿಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಖಂಡಿತವಾಗಿ ನಾವಿಲ್ಲಿಂದ ತಪ್ಪಿಸಿಕೊಳ್ತೇವೆ. ನೀನು ನಿಜವಾಗ್ಲೂ ಕರ್ಕೊಂಡು ಹೋಗ್ತೀಯಾ? ಹೌದು, ನಾನು ಹೇರುತ್ತಿರುವುದು ನಿಜ. ಆ ದೊಡ್ಡ ಏಣಿಯನ್ನು ಗೋಡೆಗೆ ಹೊರಗಿಸಿ ಮರೆತಿದ್ದಾರೆ. ನಾನದನ್ನು ಗಮನಿಸಿದ್ದೇನೆ. ಗಾರ್ಡ್ಗಳು ನಿಮ್ಮನ್ನು ಲಾಕ್ ಮಾಡಿ ಹೋದ್ಮೇಲೆ ನಾನು ನಿಧಾನವಾಗಿ ಕೀಯನ್ನು ಅಪಹರಿಸಿ ತರುತ್ತೇನೆ. ಏಣಿಯಿಂದ ಮೇಲತ್ತಿ ಕಾಂಪೌಂಡಿನ ಆಚೆ ಜಿಗಿದು ನಾವೆಲ್ಲರೂ ತಪ್ಪಿಸಿಕೊಳ್ಳೋಣ. ನೀವೇನು ಚಿಂತಿಸಬೇಡಿ, ನಿಶ್ಚಿಂತೆಯಿಂದ ಇರಿ, ನಾನು ಬರುತ್ತೇನೆ. ಹೇ, ತಪ್ಪಿಸಿಕೊಳ್ಳೋಕೆ ಪ್ರಯತ್ನಿಸಿದ್ರೆ ಕೊಂದು ಬಿಡ್ತೀನಿ, ಹುಷಾರ್. ಬನ್ನಿ ಬನ್ನಿ, ಆಚೆ ಬನ್ನಿ. ನಿಧಾನವಾಗಿ ಹತ್ತು. ಅಯ್ಯೋ, ನನಗೆ ಹತ್ತಲಾಗುತ್ತಿಲ್ಲ, ನಾನು ಬಿದ್ದೆ ಅಮ್ಮ. ಸೌಂಡ್ ಮಾಡಬೇಡ. ನಿಧಾನವಾಗಿ ಇರಿ. ಹೇ ಹುಡುಗರ, ಅಯ್ಯೋ, ಎಲ್ಲಿಗೆ security ಓಡ್ತಿದ್ದೀರಿ? ನೋಡ್ಬಿಟ್ಟ. ನಿಲ್ಲಿ, ಓಡಿ, ನಾನು ನಿಮ್ಮನ್ನು ಓಡಿ. ಹಿಡಿಯುತ್ತಾನೆ. ಓಡ್ಬೇಡಿ, ನಿಲ್ಲಿ. ಗೆಳೆಯರೆ, ಓಡಿ ಓಡಿ, ನಿಲ್ಲಬೇಡಿ, ಓಡಿ. ಬಾಸ್, ಆ ಮೂವರು ತಪ್ಪಿಸ್ಕೊಂಡಿದ್ದಾರೆ. ನಾವು ಹಿಡಿಯಲು ಎಷ್ಟೇ ಪ್ರಯತ್ನಿಸಿದ್ರೂ ಅದು ಸಾಧ್ಯವಾಗಿಲ್ಲ. ಹೇ ಮೂರ್ಖ ಶಿಖಾಮಣಿಗಳೇ, ನೀವೇನು ಬೊಗಳುತ್ತಿದ್ದೀರಾ? ನನಗೆ ಅವೆಲ್ಲ ಗೊತ್ತಿಲ್ಲ. ಆ ಮೂವರನ್ನು ಈಗಲೇ ಹಿಡಿದು ತರಬೇಕು. ಇಲ್ಲವೆಂದರೆ ನಿಮ್ಮನ್ನು ಗುಂಡಿಕ್ಕಿ ಕೊಂದು ನಾಯಿ ನರಿಗಳಿಗೆ ಎಸೆಯುತ್ತೇನೆ. ಎಚ್ಚರಿಕೆ, ಮೊದಲು ತೊಲಗಿ. ಗೆರೆಯ, ಓಡು ಓಡು. ಆ ಮೂವರನ್ನು ಹಿಡಿಯದಿದ್ರೆ ಬಾಸ್ ನಮ್ಮನ್ನು ಕೊಂದು ಬಿಡ್ತಾನೆ. ಅವರನ್ನು ಹೇಗಾದ್ರೂ ಮಾಡಿ ಹಿಡಿಯಲೇಬೇಕು. ಓಡು ಓಡು. ಏ ಮೂರ್ಖರೇ, ನಿಲ್ಲಿ, ಓಡ್ಬೇಡಿ, ನಿಲ್ಲಿ. ನಾನ್ ನಿಮ್ಮನ್ನು ಹಿಡಿದೇ ಹಿಡಿಯುತ್ತೇನೆ, ಬಿಡುವುದಿಲ್ಲ. ಗೆಳೆಯರೇ, ಓಡಿ ಓಡಿ, ದಾಂಡಿಗ ಹಿಂಬಾಲಿಸುತ್ತಿದ್ದಾನೆ. ಏ ನಿಲ್ಲಿ, ಇಲ್ಲದಿದ್ರೆ ನಿಮ್ಮನ್ನು ಶೂಟ್ ಮಾಡಿಬಿಡ್ತಾನೆ. ಇನ್ನೇನು ಮೂವರನ್ನು ಸೆರೆ ಹಿಡಿಯುವಷ್ಟರಲ್ಲಿ ನಾಯಿಗಳ ದೊಡ್ಡ ಗುಂಪೊಂದು ಎಲ್ಲರನ್ನೂ ಸುತ್ತುವರಿಯುತ್ತವೆ. ಏನಾಯಿತು ಗೊತ್ತಿಲ್ಲ. ಅಷ್ಟರಲ್ಲಿ ಒಂದು ನಾಯಿ ಬಂದು ಸೂರ್ಯನಿಗೆ ಶೇಕ್ ಹ್ಯಾಂಡ್ ಮಾಡಿ ಸಹಾಯದ ಸೂಚನೆಯನ್ನು ಕೊಡುತ್ತದೆ. ಕೆಲವು ನಾಯಿಗಳು ಮೂವರನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತವೆ. ಉಳಿದ ಕೆಲವು ನಾಯಿಗಳು ಗಾರ್ಡ್ಗಳ ಮೇಲೆ ಅಟ್ಯಾಕ್ ಮಾಡಲು ಓಡಿಸಿಕೊಂಡು ಹೋಗುತ್ತವೆ. ಅಯ್ಯೋ ಗೆಳೆಯ, ಓಡು ಓಡು. ನಾಯಿಗಳು ಅಟ್ಟಿಸ್ಕೊಂಡು ಬರ್ತಿವೆ. ಈ ಟೈಮ್ನಲ್ಲಿ ಈ ನಾಯಿಗಳು ಬೇರೆ ನಮಗೆ ಕಾಟ ಕೊಡ್ತಿವೆ. ಸ್ವಲ್ಪ ತಾಳು, ಇವುಗಳಿಗೆ ಶೂಟ್ ಮಾಡಿ ಓಡಿಸ್ತಾನೆ. ಹುಷಪ್ಪ, ಕೊನೆಗೂ ಕಾಡು ತಲುಪಿದೆವು. ಗೆಳೆಯ, ನಿನ್ನಿಂದಾಗಿ ನಾನು ಅಪ್ಪ ಅಮ್ಮನನ್ನು ಸೇರುತ್ತಿದ್ದೇನೆ. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು. ನಿನ್ನಾಸೆಯಂತೆ ನೀನು ನಿನ್ನ ಅಪ್ಪನಲ್ಲಿ ಸೇರಿದರೆ ನನಗೆ ಅಷ್ಟೇ ಸಾಕು. ಹಾಗೋ, ಅಲ್ಲಿ ಕುಳಿತಿದ್ದಾರೆ ಗೆಳೆಯ, ಅವರನ್ನು ಹಿಡಿ. ನೀವು ಎಲ್ಲಿ ಹೋದ್ರೂ ನಾನು ಬಿಡುವುದಿಲ್ಲ ನಿಮ್ಮನ್ನು. ನಿಲ್ಲಿ ಮೂರ್ಖರೇ, ನಿಲ್ಲಿ. ಗೆಳೆಯ, ಜೋರಾಗಿ ಓಡಿಸೋ ದೋಣಿಯನ್ನು, ಅವರನ್ನು ಹಿಡಿಯೋಣ. ಗೆಳೆಯ, ಇನ್ನೂ ಜೋರಾಗಿ ದೋಣಿ ಉರಿಸು. ನಾವು ಅವರ ಕೈಗೆ ಸಿಗಬಾರದು. ಓಡಿಸು ಓಡಿಸು ಓಡಿಸು. ಅಯ್ಯೋ ಗೆಳೆಯ, ಮುಂದೆ ಅಪಾಯವಿದೆ, ಎಚ್ಚರಿಕೆ.
ದೊಡ್ಡ ಜಲಪಾತವನ್ನು ಕಂಡ ಗಾರ್ಡ್ಗಳು ಅವರು ಬದುಕಿರಲು ಸಾಧ್ಯವಿಲ್ಲ ಎಂದು ಅಂದುಕೊಳ್ಳುತ್ತಾರೆ. ಅಪ್ಪ ಅಮ್ಮ, ನಾನು ಬಂದ್ಬಿಟ್ಟೆ. ಸಹಾಯ ಮಾಡಿದ ಸೂರ್ಯನಿಗೆ ಕರಡಿಮರಿ ಧನ್ಯವಾದ ತಿಳಿಸುತ್ತದೆ. ಎಲ್ಲರೂ ಕೂಡಿ ಸಂತೋಷ ಪಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್.